ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ಕಾರದ ಮಸೂದೆ ಆರ್ಎಸ್ಎಸ್ ವಿರುದ್ಧ ಅಲ್ಲವೇ ಅಲ್ಲ, ಕಾನೂನು ಮೂಲಕವೇ ಹೊಸ ಬಿಲ್ ತರ್ತೇವೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇತ್ತ ರಾಜ್ಯ ಸರ್ಕಾರಕ್ಕೆ ತಾಕತ್ತಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಲಿ, ಆರ್ಎಸ್ಎಸ್ ಕಟ್ಟಿ ಹಾಕೋದಕ್ಕೆ ಸಾಧ್ಯವಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು. ಜೊತೆಗೆ ಇನ್ನು ಬಿಲ್ ಮೊದಲು ಬರ್ಲಿ ನೋಡಿ ಮಾತಾಡ್ತೀನಿ ಅಂತ ಎಂಎಲ್ಸಿ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನು ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರ್ದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ನಿಮಗೆ ತಾಕತ್ತಿದ್ರೆ RSS ಅನ್ನು ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ಯಾತಕ್ಕೋಸ್ಕರ ಇವತ್ತು RSS ಬಗ್ಗೆ ಕೆಂಡ ಕಾರ್ತಾ ಇದ್ದೀರಿ ಏನಂತ? ಇವತ್ತು ದೇಶ ವಿರೋಧಿ ಚಟುವಟಿಕೆ ಇವತ್ತು RSS ಇಂದ ಆಗಿದೆ. ಮಾನ್ಯ ಗೃಹ ಸಚಿವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ತಮ್ಮ ಇಲಾಖೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಪದೇ ಪದೇ ದಿನನಿತ್ಯ RSS ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಟೀಕೆ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗಷ್ಟು ಚಟನೆ ಇದ್ದರೆ, ಪ್ರಿಯಾಂಕ ಖರ್ಗೆ ಅವರಿಗೆ ನಿಮಗಷ್ಟು ಚಟ ಇದ್ದರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ RSS ವಿರೋಧಿ ಇಲಾಖೆನ ಪಡೆದುಕೊಳ್ಳಿ. ಅದೇನು ಬಿಲ್ಲು ಗೊತ್ತಿಲ್ಲ, ಅಂತೆ ಕಂತೆಗಳಿಗೆ ಆ ಬಿಲ್ ಬರೋಕ್ಕೆ ಮುಂಚೆನೇ ಉತ್ತರ ಹೇಳಕ್ಕೆ ಸರಿಯಾಗಲ್ಲ. ಯಾವುದೇ ಬಿಲ್ಲು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ, ಯಾಕೆ ಸಂವಿಧಾನ ರೈಟ್ ಟು ಲಿವ್, ರೈಟ್ ಟು ಎಕ್ಸ್ಪ್ರೆಸ್, ಈಕ್ವಾಲಿಟಿ ಈ ಎಲ್ಲ ಅಧಿಕಾರವನ್ನು ಕೊಟ್ಟಿದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಏನಾದರೂ ಕಾಯ್ದೆ ತಂದರೆ ಆ ಕಾಯ್ದೆ ಕಾನೂನಿನ ಮುಂದೆ, ನ್ಯಾಯಾಲಯದ ಮುಂದೆ ನಿಲ್ಲಲ್ಲ. ಹಾಗಾಗಿ ನೋಡೋಣ, ಅದೇನು ಹೇಳಕ್ಕೆ ಮುಂಚೆನೆ ಹಂಗಂತೆ ಹಿಂಗಂತೆ ಅಂತ ಪ್ರತಿಕ್ರಿಯೆ ಕೂಡ ಸೂಕ್ತ ಆಗಲ್ಲ. ನೋಡೋಣ. ಈಗ ಇದು ಸಾರ್ವಜನಿಕ ಸ್ಥಳ, ನೀವು ರೆಕಾರ್ಡ್ ಮಾಡೋಕ್ಕೆ ನಿಂತಿದ್ದೀರಿ, ನಾನು ಮಾತಾಡೋಕ್ಕೆ ನಿಂತಿದ್ದೀನಿ. ಮಾತಾಡೋಕ್ಕೆ ಪರ್ಮಿಷನ್ ನಾನೇನು ತಗೊಂಡಿಲ್ಲ, ರೈಟ್ ಅದನ್ನು ಸಂವಿಧಾನವೇ ಕೊಟ್ಬಿಟ್ಟಿದೆ. ಹಾಗೆ ಸಾರ್ವಜನಿಕ ಚಳವಳಿಗಳಲ್ಲಿ ಆಟ ಆಡೋದಕ್ಕೆ, ಹಾಡು ಹೇಳೋದಕ್ಕೆ ಯಾರೂ ಅನುಮತಿ